ಅಸ್ಸಾಂನಲ್ಲಿ ಮ್ಯಾಜಿಕ್ ನಂಬರ್ ದಾಟಿದ ಬಿಜೆಪಿ. ಅಸ್ಸಾಂನಲ್ಲಿ ಮ್ಯಾಜಿಕ್ ನಂಬರ್, ಅಸ್ಸಾಂನಲ್ಲಿ 66 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. 126 ವಿಧಾನಸಭೆಯ ಸದಸ್ಯ ಬಲ. ಹೇಮಂತ್ ಬಿಸ್ವಾ ಸರ್ಮಾ ಭರ್ಜರಿ ಮ್ಯಾಜಿಕ್ ಮಾಡಿದ್ದಾರೆ ಅಸ್ಸಾಂನಲ್ಲಿ. ಟಿವಿಕೆ 21 ಕ್ಷೇತ್ರಗಳಲ್ಲಿ ಮುನ್ನಡೆ. ವಿಜಯ್ 21 ಕ್ಷೇತ್ರಗಳಲ್ಲಿ 23ರಲ್ಲಿ ವಿಜಯ್, 27ರಲ್ಲಿ ಎಐಎಡಿಎಂಕೆ, 57ರಲ್ಲಿ ಡಿಎಂಕೆ ಪಕ್ಷ. ಟಿಎಂಸಿ 112, ಬಿಜೆಪಿ 113. ದ್ರಾವಿಡ ಪಾಲಿಟಿಕ್ಸ್ ನ ಅಪ್ಡೇಟೆಡ್ ವರ್ಷನ್ ಅನ್ನ ಕೊಟ್ಟಿದ್ದು ಟಿವಿಕೆ. ಅಪ್ಡೇಟೆಡ್ ವರ್ಷನ್ ಅದು 3 ಪಕ್ಷಗಳು ದ್ರಾವಿಡ ಪಾಲಿಟಿಕ್ಸ್, ಅದರಲ್ಲಿ ಅಪ್ಡೇಟೆಡ್ ವರ್ಷನ್ ಆಗಲೇ ಪ್ರಶಾಂತ್ ನಾಥ್ ವಿವರಿಸ್ತಾ ಇದ್ರು. ಜೆನ್ಜಿ ವೋಟರ್ಸ್ 97ರ ನಂತರ ಹುಟ್ಟಿದ ಆ ಜನರೇಷನ್ ಏನಿದೆ ಅದು ವಿಜಯ್ ಜೊತೆಗಿತ್ತು ಅಂತ ಈ ಎಲೆಕ್ಷನ್ ಅಲ್ಲಿ. ಬಟ್ 2 ಕ್ಷೇತ್ರಗಳಲ್ಲಿ ವಿಜಯ್ ಹಿನ್ನಡೆಯಲ್ಲಿದ್ದಾರೆ. ದಾವಣಗೆರೆ 1,000 ವೋಟ್ಗಳಿಂದ ದಾಸ್ ಕರಿಯಪ್ಪ ಮುನ್ನಡೆ. 1,000 ವೋಟ್ಗಳಿಂದ ದಾವಣಗೆರೆ ಕಾಯ್ಬೇಕಾಗತ್ತೆ, ಯಾಕಂದ್ರೆ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ, ಹಿಂದೂ ಬಾಹುಳ್ಯ ಕ್ಷೇತ್ರಗಳು ಕೂಡ ಇವೆ ಅಲ್ಲಿ, ವಾರ್ಡ್ಗಳು. ಹಾಗಾಗಿ ಮತಗಟ್ಟೆಯಿಂದ ಮತಗಟ್ಟೆಗೆ ಫಲಿತಾಂಶ ಬದಲಾಗುವ ಸಾಧ್ಯತೆ ದಾವಣಗೆರೆಯಲ್ಲಿ ಜಾಸ್ತಿ ಇರುತ್ತೆ. ಮೊದಲ ಸುತ್ತಿನಲ್ಲಿ ಬಿಜೆಪಿಗೆ ಮುನ್ನಡೆ. ಫಸ್ಟ್ ರೌಂಡ್ ಪೋಸ್ಟಲ್ ಬ್ಯಾಲೆಟ್ ನಂತರ 1,000 ಮತಗಳಿಂದ ಮುನ್ನಡೆ ದಾಸ್ ಕರಿಯಪ್ಪ. ದಾವಣಗೆರೆ ದಕ್ಷಿಣದಲ್ಲಿ ಮೊದಲ ಸುತ್ತಿನ ಮತ ಎಣಿಕೆಯ ನಂತರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆ. 1,000 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಂಗಾಳದಲ್ಲಿ 225 ಕ್ಷೇತ್ರಗಳ ಟ್ರೆಂಡ್ ಇದೆ. ಅದರಲ್ಲಿ 114 ಬಿಜೆಪಿ, 111 ಟಿಎಂಸಿ. ಏನು ಆಗ್ಬೋದು ಬಂಗಾಳದಲ್ಲಿ? ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ದಾವಣಗೆರೆಯಲ್ಲಿ ಫಸ್ಟ್ ರೌಂಡ್ನಲ್ಲಿ 1,000 ಮತಗಳಿಂದ ಹಿಂದಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಮುನ್ನಡೆ. ವೀರಣ್ಣ ಚರಂತಿಮಠ್ ಹಿಂದೆ, ಉಮೇಶ್ ಮೇಟಿ ಮುಂದೆ. ಸಿದ್ದರಾಮಯ್ಯನವರು 7 ದಿನಗಳ ಕಾಲ, 6ರಿಂದ 7 ದಿನಗಳ ಕಾಲ ಹೋಗಿ ಠಿಕಾಣಿ ಹೂಡಿದ್ರು ಬಾಗಲಕೋಟೆಯಲ್ಲಿ. ಉಮೇಶ್ ಮೇಟಿ ಮುನ್ನಡೆ, ವೀರಣ್ಣ ಚರಂತಿಮಠ್ ಹಿನ್ನಡೆ ಬಾಗಲಕೋಟೆಯಲ್ಲಿ. ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆ, ಕಾಂಗ್ರೆಸ್ ಹಿನ್ನಡೆ. ಪ್ರಶಾಂತ್ ನಾಥ್, ಬಹುಶಃ ತಮಿಳುನಾಡಲ್ಲಿ ಬಹಳ ವಿಚಿತ್ರ ರೀತಿಯ ಟ್ರೆಂಡ್ಗಳಿಗೆ ನೋಡ್ತಾ ಇದ್ದೀರಿ ನೀವು. 28-27 ಟಿವಿಕೆ 27ರಲ್ಲಿ, ಅಣ್ಣಾ ಡಿಎಂಕೆ 28ರಲ್ಲಿ, ಇಬ್ಬರು ಇದೇ ರಿಸಲ್ಟ್ ಆಗಿ ಫಲಿತಾಂಶವಾಗಿ ಬದಲಾಯಿತು ಅಂತ ಅನ್ಕೊಳ್ಳೋಣ. ಪ್ಲಸ್ ಮಾಡಿ ನೋಡ್ಬೇಕಾಗುತ್ತೆ. ಎಸ್, ಆ 2 ಪ್ಲಸ್ ಮಾಡಬೇಕಾಗತ್ತೆ. ನಾವು ಬೆಳಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಖುಷ್ಬು ಮಾತನಾಡಿದ್ರು ನನ್ನ ಸಹೋದರ ಅಂತ. ಬಿಜೆಪಿಯ ನಾಯಕಿ ಖುಷ್ಬು ಮಾತನಾಡಿದ್ರು ವಿಜಯ್ ನನ್ನ ಸಹೋದರ ಅಂತ. ಯಾರು ಯಾರಿಗೆ ಸಹೋದರ, ಚಿನ್ನದ ತಂಬಿ ಯಾರಾಗ್ತಾರೆ ಗೊತ್ತಿಲ್ಲ ಈ ಮೈತ್ರಿಕೂಟದಲ್ಲಿ ಈ ರೀತಿಯ ರಿಸಲ್ಟ್ ಏನಾದರೂ ಬಂದರೆ. ಬಟ್ ಟಿಎಂಸಿ ಮತ್ತು ಬಿಜೆಪಿಯ ಮಧ್ಯೆ ಇರುವಂತ ಪೈಪೋಟಿ ಈಗ 117-108ರ ವ್ಯತ್ಯಾಸ. ಕಾಂಗ್ರೆಸ್ 5ರಲ್ಲಿ ಮುನ್ನಡೆಯಲ್ಲಿದೆ ಪಶ್ಚಿಮ ಬಂಗಾಳದಲ್ಲಿ. ಕೇರಳದಂತೂ ಯುಡಿಎಫ್ ಈಗ ಮುನ್ನಡೆಯಲ್ಲಿ. ಕಾಂಗ್ರೆಸ್ 5ರಲ್ಲಿ ಮುನ್ನಡೆ ಇದೆ ಅಂತಂದ್ರೆ ಮುಸ್ಲಿಂ ಮತಗಳನ್ನ ಕಾಂಗ್ರೆಸ್ ತೆಗೆದುಕೊಂಡಿರುತ್ತೆ. ದಾಟ್ ಮೇ ಹರ್ಟ್ ತೃಣಮೂಲ್. ಗೊತ್ತಿಲ್ಲ ನಮಗೆ ಕೊನೆಯ ಫಲಿತಾಂಶ ಹೇಗೆ ಬರುತ್ತೆ ಅನ್ನೋದು. ಕಳೆದ ಬಾರಿ 0 ಇತ್ತು ಕಾಂಗ್ರೆಸ್, ಈ ಬಾರಿ 5 ಕ್ಷೇತ್ರಗಳಲ್ಲಿ ಮುನ್ನಡೆನ. ಬಹುತೇಕ ಮುಸ್ಲಿಂ ಬಾಹುಳ್ಯ ಏನು ಮಾಲ್ದಾ, ಮುರ್ಷಿದಾಬಾದ್ ಇದೆ. ದಟ್ ವಾಸ್ ಒನ್ಸ್ ಅಪಾನ್ ಎ ಟೈಮ್ ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್. ಅಲ್ಲಿ ಅಬ್ದುಲ್ ಘನಿಖಾನ್ ಚೌಧರಿ ಇದ್ರು, ದೊಡ್ಡ ದೊಡ್ಡ ನಾಯಕರು ಆ ಭಾಗದಲ್ಲಿದ್ದರು. ನಂಬರ್ಸ್ ನೋಡ್ತಾ ಇದ್ದೀರಿ ಪ್ರಶಾಂತ್ ಅಂತ. ಮತ್ತೆ ತಮಿಳ್ನಾಡಿದ್ದು ನೋಡಿ ನೀವು, 31-28 ಟಿವಿಕೆ ಈಗ ಅಣ್ಣಾ ಡಿಎಂಕೆಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ ನಿಜ ಆಗುತ್ತಾ? ಆಕ್ಸಿಸ್ ಮೈ ಇಂಡಿಯಾ ಪ್ರೆಡಿಕ್ಟ್ ಮಾಡುವವರೆಗೆ ಬಹುತೇಕರು ಟಿವಿಕೆ ವೋಟ್ ತೆಗೆದುಕೊಳ್ಳುತ್ತೆ, ಸೀಟ್ ಕನ್ವರ್ಷನ್ ಮಾಡಲ್ಲ ಅಂತ ಹೇಳ್ತಾ ಇದ್ರು.
ಆದರೆ ಇನಿಷಿಯಲ್ ಟ್ರೆಂಡ್ಸನ್ನು ನೋಡ್ತಾ ಇದ್ದಾಗ 31 ವಿಜಯ್ 28 AIADMK, 32 ವಿಜಯ್ 28 AIADMK, ಎರಡನ್ನ ಕೂಡಿಸಿ ನೋಡಬೇಕಾಗತ್ತೆ. ಒಂದು ವೇಳೆ ಇದೇ ರೀತಿಯ ನಂಬರ್ಸ್ಗಳು ಮಧ್ಯಾಹ್ನ 12 ಗಂಟೆವರೆಗೆ ಮುಂದುವರೆದ್ರೆ ಎರಡನ್ನು ಕೂಡಿಸ್ಕೊಂಡೇ ನೋಡಬೇಕಾಗತ್ತೆ. ಅದು ನೋಡ್ಬೋದು. ದಟ್ ಡಿಪೆಂಡ್ಸ್ ಆನ್ ಯುವರ್ ಕೆಪಾಸಿಟಿ. ನಟರಾಜ್ ಗೌಡರು ಕೇಳ್ತಾ ಇದ್ದಾರೆ DMK ಪ್ಲಸ್ TVK ಯಾಕೆ ಕೂಡಿಸಿ ನೋಡಬಾರ್ದು ಅಂತ. ಆ ಸಾಧ್ಯತೆಗಳನ್ನು ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ತಮಿಳುನಾಡಿನಲ್ಲಿ ಬಹಳ ವರ್ಷಗಳ ನಂತರ DMK ಮತ್ತು AIADMK ಹೊರತುಪಡಿಸಿ ಮತ್ತೊಂದು ದ್ರವಿಡ ಪಕ್ಷ ದೊಡ್ಡ ಸಂಖ್ಯೆಯಲ್ಲಿ ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆಗಳನ್ನು ಈ ಇನಿಷಿಯಲ್ ಟ್ರೆಂಡ್ಸ್ಗಳು ತೋರಿಸ್ತಾ ಇವೆ. ವಿಜಯ್ ಮೊದಲನೇ ಬಾರಿ ಚುನಾವಣಾ ಕಣಕ್ಕೆ ಧುಮುಕಿದ್ದಾರೆ. ಅವರು ಸ್ವತಃ 2 ಕ್ಷೇತ್ರಗಳಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಬಟ್ ಅವರ ಪಕ್ಷ AIADMK ಕೂಡ ಹಿಮ್ಮೆಟ್ಟಿಸಿದೆ. ಈಗ ಬಾಗಲಕೋಟೆದೊಂದು ಡೀಟೇಲ್ ನೋಡ್ತಾ ಇದ್ದೀರಿ. ಉಮೇಶ್ ಮೇಟಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ್ಗೆ ಹಿನ್ನಡೆಯಾಗಿದೆ. ಸಮರ್ಥ್ ಅವರು 3207 ಮತಗಳಿಂದ ಉಮೇಶ್ ಮೇಟಿ ಮುನ್ನಡೆ. ಫಸ್ಟ್ ರೌಂಡ್ ನಂತರ 3207